ಬಿಜೆಪಿಯ ಶಾಸಕ ಎಸ್ಆರ್ ವಿಶ್ವನಾಥ್ ಹತ್ಯೆಗೆ ಸ್ಕೆಚ್ ಹಾಕಲಾಗಿತ್ತ ಹಲವಾರು ಆಯಾಮಗಳಲ್ಲಿ ಪೊಲೀಸರು ತನಿಖೆಯನ್ನ ಮಾಡಿದ್ದಾರೆ. ಈಗಲೂ ಮುಂದುವರೆಸಿದ್ದಾರೆ ತನಿಖೆಯನ್ನ. ವಿಶ್ವನಾಥ್ ದೂರು ಕೊಡದೇ ಇದ್ರೂ ಕೂಡ ಪೊಲೀಸರಿಂದ ಆ ಬಗ್ಗೆ ತನಿಖೆ ನಡೀತಾಲೇ ಇದೆ. ಹೊರ ರಾಜ್ಯಗಳಿಂದ ಸುಪಾರಿ ಗ್ಯಾಂಗ್ ಬಂದಿತ್ತಾ ಅಂತ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಪೂರಕ ಅನ್ನುವಂತೆ ಒಂದು ವಿಡಿಯೋ ಸಂಭಾಷಣೆ ಸಿಕ್ಕಿತ್ತು ಪೊಲೀಸರಿಗೆ. ಅದನ್ನು ಆಧರಿಸಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಈವರೆಗೆ ಸಂಚು ಸುಪಾರಿ ಗ್ಯಾಂಗ್ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ. ಸತ್ಯಾಸತ್ಯತೆಯನ್ನ ಪತ್ತೆ ಹಚ್ಚೋದಕ್ಕೆ ಒಂದೆರಡು ಆಂಗಲ್ಗಳಲ್ಲಿ ತನಿಖೆ ಮಾಡ್ತಾ ಇದ್ದಾರೆ. 6 ತಿಂಗಳ ಹಿಂದೆ ನಡೆದಿರುವಂತಹ ಘಟನೆ ಇದು ಅಂತ ಒಂದು ಸಂಶಯ ಇದೆ ಪೊಲೀಸರಿಗೆ. ವಿಶ್ವನಾಥ್ ಮುಗಿಸೋ ಬಗ್ಗೆ ಕುಳ್ಳ ದೇವರಾಜ್ ಪ್ರಸ್ತಾಪ ಮಾಡಿದ್ರಂತೆ. ತಾನೇ ವಿಡಿಯೋನ ಮಾಡ್ಕೊಂಡಿದ್ದಾರಂತೆ ಕುಳ್ಳ ದೇವರಾಜ್ ಮೇಲೆ ಪೊಲೀಸರಿಗೆ ಅನುಮಾನ ಇದೆ. ಡಬಲ್ ಗೇಮ್ ಆಡಿದ್ನ ಹಾಗಾದ್ರೆ ಈ ಕುಳ್ಳ ದೇವರಾಜ್ ತಾನೇ ವಿಡಿಯೋ ಮಾಡ್ಕೊಂಡಿದ್ದಾರೆ. ಈ ಕುಳ್ಳ ದೇವರಾಜ್ ಅನ್ನೋ ವ್ಯಕ್ತಿ, ದೇವರಾಜ್ ಮೇಲೆ ಪೊಲೀಸರಿಗೆ ಈಗ ಅನುಮಾನ ಇದೆ. ಹೌದು MLA ಫಿನಿಶ್ ಆಗಬೇಕು. ಫಿನಿಶ್ ಮಾಡಕ್ಕಮ್ಮ 8 ಮಕ್ಳು ಕಟ್ಕೊಂಡಿದ್ದೀವಿ. ದುಡ್ಡ ಫಿನಿಶ್ ಮಾಡೋಣ ನೀನು ಅಣ್ಣ, ಇವೆಲ್ಲ ಬಿಡೋಣ. ಹೌದು ಮಾಡ್ಬೋದು, ಬಟ್ ಅದೇ ರಿಯಲ್ ಎಸ್ಟೇಟಾಗಿ ಮಾಡ್ಬೇಕಣ್ಣ. ಇನ್ನು ಯಾವುದು ಏನು ಮಾಡು ಸರಿ ನಮ್ಮ ನಿಗ್ರಿಸ್ಕೊಳ DC AC ಚೀಫ್ ಸೆಕ್ರೆಟರಿ ಎಲ್ಲಿ ಬೇಕಾದ್ರೆ ಕೆಲಸ ಮಾಡ್ತಾನೆ ಅಂತ ಯಾವುದಾರ ಒಂದು ಒಳ್ಳೆ ಸಾಹುಕಾರ ಅಂತವರು ಮುಗಿಸು ಸರಿ ಒಂದು 2 ಲಕ್ಷ 1 ಕೋಟಿ ಕೊಟ್ಟು 500 ರೂಪಾಯಿ ಮಾಡ್ತಾರೆ. ಅವರೇ ಭಾರಿ ದೇವಸ್ಥಾನ ಹೇಳ್ತೀನಿ ಯಾರು ಅಂತ ಪಟ್ಟಂತ ಹೊಡೆದು ರೆಡಿ ಮಾಡಿ ಎಲ್ಲ ಯಾವ ಥರ ಸೈಲೆಂಟಾಗಿ ಮಾಡಿಬಿಡ್ತಾರಣ್ಣ. ಯಾಕ ಪಕ್ಕಂತಾನೆ ಪಕ್ಕ ನಿಮ್ಮ ಕತೆ ಕಟ್ಕ ಪಕ್ಕ ಅದು ನಾನು ಮಾಡಿಸ್ತೀನಿ. ಮುಂದುವರೆದಂಗೆ ಇನ್ನೊಂದು ಅಡೆ ಕಷ್ಟನೇ. ನಾನು ಸ್ವಲ್ಪ ರಿಸ್ಕ್ ಆಗ್ತದೆ. ಬಟ್ ನಾವು ಡಿಪಾರ್ಟ್ಮೆಂಟು ನಿನ್ನ ಇನ್ಚಾರ್ಜ್ ಒಂದೇಟ್ ಮುಟ್ಬಾರ್ದು. ಮಾಡಿ ಸರೆಂಡರ್ ಆಗ್ಬಿಡ್ತಾರೆ. ಅಂದರೆ ಅವನು ಫುಲ್ ಹೊರಬರ್ತಿರ್ಬಾರ್ದು. ಫಿನಿಶ್ ಆತ ನಾನು ಮಾಡಿ ನಾವು ಅವನ ಮೇಲೆ ಹೇಳೋ ಥರ ಮಾಡೋಣ. ಆಮೇಲೆ ಅಂತ ಹುಡುಗರು ಅವನ ಮೇಲೂ ಕಾಪ್ ಐತೆ, ಅರ್ಥ ಆಯ್ತಾ? ಆಮೇಲೆ ಕಾಪ್ ಐತೆ. ಯಾವುದೋ 2-3 ಜಮೀನು ಕೈ ಹಾಕಿ ಈ ಕಡೆ ತಣಿಸಂದ್ರ ಕಡೆ ಇದು ಮಾಡವ್ರೆ. ರೆಡಿ ಮಾಡ್ತೀನಿ, ಅರ್ಥ ಆಯ್ತಾ? ರೆಡಿ ಮಾಡಿ ಏನು ಮಾಡೋಣ. ಕೊಡು ಅಡ್ವಾನ್ಸ್ ಎಷ್ಟು ಕೊಡ್ತೇವೆ ಕೊಡೋಣ, ರೆಡಿ ಮಾಡಿಸ್ತೀನಿ. ಮಾಡಿಸು. ಹೌದಾ? ಪ್ಲ್ಯಾನ್ ರೆಡಿ ನನಗೆ ಪ್ಲ್ಯಾನ್ ರೆಡಿ. ನೀನು ಯಾಕೆ ತಲೆ ಎಲ್ಲ ಗಾಂಜಾ ಪ್ಲೇಯರ್ಗಳು ಉಳಿಬಾರ್ದು. 60 ಉಳ್ಬಿಟ್ರೆ ಕಷ್ಟ ಆಗ್ತದೆ. ನಿಮಿಷ ಅವರು ಈ ಹುಡುಗ ತೋಟದಾಗ ಹೋಗ್ತಿರ್ತಾರೆ. ವಾಕಿಂಗ್ ಬರ್ತಾರ ಬೆಳಿಗ್ಗೆ ಬರ್ತಾನೆ 7-8 ಗಂಟೆಗೆ. ಅಲ್ಲಿ ಜಾಸ್ತಿ ಡೀಲಿಂಗ್ಸ್ ಇಲ್ಲಿಗ ತೋಟದಾಗ ಮಾಡೋಣ. ನೀನು ದುಡ್ಡು ರೆಡಿ ಮಾಡ್ಕೊ ಕೆಲಸ.